ನಮಸ್ಕಾರ ಸ್ನೇಹಿತರೆ, ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ಶಾತವಾಹನ ಸಾಮ್ರಾಜ್ಯದ ಕುರಿತು ತಿಳಿದುಕೊಳ್ಳೋಣ. ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಬನ್ನಿ ಶಾತವಾಹನ ಸಾಮ್ರಾಜ್ಯದ ಬಗ್ಗೆ ಚರ್ಚಿಸೋಣ. ಶಾತವಾಹನರು ಕ್ರಿಸ್ತಿ ಪೂರ್ವ 235ರಿಂದ ಕ್ರಿಸ್ತಿ ಶಕ 225ರವರೆಗೆ ಆಡಳಿತವನ್ನ ಮಾಡ್ತಾರೆ. ಶಾತವಾಹನರು ಕ್ರಿಸ್ತಿ ಪೂರ್ವ 235ರಿಂದ ಕ್ರಿಸ್ತಿ ಶಕ 225ರವರೆಗೆ ಆಡಳಿತವನ್ನು ಮಾಡ್ತಾರೆ. ಮೌರ್ಯರ ಸಾಮಂತ ದೊರೆಗಳಾದ ಶಾತವಾಹನರು ಮೌರ್ಯರ ಪತನಾನಂತರ ದಕ್ಷಿಣ ಭಾರತವನ್ನಾಳಿದ ಮೊದಲ ಸ್ವತಂತ್ರ ರಾಜಮನೆತನ. ಮೌರ್ಯರ ಸಾಮಂತರಾಗಿರ್ತಾರೆ. ಅವರ ಪತನದ ನಂತರ ಶಾತವಾಹನರು ಸ್ವತಂತ್ರರಾಗಿ ದಕ್ಷಿಣ ಭಾರತದಲ್ಲಿ ಒಂದು ಸ್ವತಂತ್ರ ರಾಜ್ಯದ ಆಡಳಿತವನ್ನ ಮಾಡ್ತಾರೆ. ಇನ್ನು ಶಾತವಾಹನ ಸಂತತಿಯ ಸ್ಥಾಪಕರು ಸಿಮುಕ. ಇವರ ರಾಜಧಾನಿಗಳನ್ನ ನೋಡೋಣ ಸ್ನೇಹಿತರೆ. ಮೊದಲ ರಾಜಧಾನಿ ಶ್ರೀಕಾಕುಲಂ, ಎರಡನೇ ರಾಜಧಾನಿ ಪೈಠಾಣ ಅಥವಾ ಪ್ರತಿಷ್ಠಾನ, ಮೂರನೇ ರಾಜಧಾನಿ ಧಾನ್ಯ ಕಟಿಕ. 3 ರಾಜಧಾನಿಗಳನ್ನ ಈ ಶಾತವಾಹನ ವಂಶವು ಹೊಂದಿತ್ತು. ಇನ್ನು ಶಾತವಾಹನ ವಂಶದ ಪ್ರಸಿದ್ಧ ದೊರೆ ಗೌತಮಿ ಪುತ್ರ ಶಾತಕರ್ಣಿ. ಇಂಪಾರ್ಟೆಂಟ್. ರಾಜ್ಯ ಭಾಷೆ ಶಾತವಾಹನರ ರಾಜ್ಯ ಭಾಷೆ ಪ್ರಾಕೃತ ಭಾಷೆಯಾಗಿತ್ತು. ಇಂಪಾರ್ಟೆಂಟ್. ಇನ್ನು ಸ್ನೇಹಿತರೆ, ಶಾತವಾಹನರ ಮೂಲದ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಅಶೋಕನ 12ನೇ ಬಂಡೇಗಲ್ಲು ಶಾಸನದಲ್ಲಿ ಶಾತವಾಹನರನ್ನ ಆಂಧ್ರ ಭೃತ್ಯರು ಅಥವಾ ಆಂಧ್ರ ಸೇವಕರು ಎಂದು ಉಲ್ಲೇಖಿಸಲಾಗಿದೆ. ಅಶೋಕನ ಎಷ್ಟನೇ ಶಾಸನದಲ್ಲಿ ಆಂಧ್ರ ಭೃತ್ಯರು ಅಥವಾ ಆಂಧ್ರ ಸೇವಕರು ಎಂದು ಶಾತವಾಹನರನ್ನ ಉಲ್ಲೇಖಿಸಲಾಗಿದೆ ಅಂತ ಪ್ರಶ್ನೆಯಾಗಿತ್ತು ಈ ಹಿಂದಿನ ಪರೀಕ್ಷೆಗಳಲ್ಲಿ. ಸ್ನೇಹಿತರೆ, ಇದನ್ನ ನೆನಪಿನಲ್ಲಿ ಇಟ್ಕೋಬೇಕು. ಇನ್ನು ಮತ್ಸ್ಯ ಪುರಾಣದ ಪ್ರಕಾರ ಶಾತವಾಹನ ಮನೆತನವನ್ನ 400 ವರ್ಷಗಳ ಕಾಲ 30 ದೊರೆಗಳು ಆಡಳಿತವನ್ನ ಮಾಡ್ತಾರೆ. ಮತ್ಸ್ಯ ಪುರಾಣದ ಪ್ರಕಾರ ಶಾತವಾಹನ ಮನೆತನವನ್ನ 400 ವರ್ಷಗಳ ಕಾಲ 30 ದೊರೆಗಳು ಆಳ್ವಿಕೆ ಮಾಡಿದ್ದಾರೆಂದು ಹೇಳಲಾಗಿದೆ. ಇನ್ನು ಶಾತವಾಹನರ ಮೂಲದ ಬಗ್ಗೆ ವಿದ್ವಾಂಸರ ವಾದಗಳನ್ನ ತಿಳಿದುಕೊಳ್ಳೋಣ. ಆಂಧ್ರ ಮೂಲದ ಪ್ರತಿಪಾದಕರು ಪ್ರೊಫೆಸರ್ ರಾಬ್ಸನ್, RG ಭಂಡಾರ್ಕರ್, VV ಸ್ಮಿತ್. ಈ 3 ಜನ ವಿದ್ವಾಂಸರು ಶಾತವಾಹನರು ಆಂಧ್ರ ಪ್ರದೇಶದ ಮೂಲದವರು ಅಂತ ಪ್ರತಿಪಾದನೆಯನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಕನ್ನಡ ಮೂಲದ ಪ್ರತಿಪಾದಕರು KP ಜಯಸ್ವಾಲ್ ಮತ್ತು VS ಸೂಕ್ತನ್ಕರ್ ಇವರು ಶಾತವಾಹನರು ಕನ್ನಡದ ಮೂಲದವರೆಂದು, ಕನ್ನಡವನ್ನ ನೆಲದಲ್ಲಿ ಆಡಳಿತ ಮಾಡಿದ್ದಾರೆಂದು KP ಜಯಸ್ವಾಲ್ ಮತ್ತು VS ಸೂಕ್ತನ್ಕರ್ ಅವರು ಪ್ರತಿಪಾದಿಸುತ್ತಾರೆ. ಸ್ನೇಹಿತರೆ, ಡಾಕ್ಟರ್ VS ಸೂಕ್ತನ್ಕರ್ ಅವರ ಅಭಿಪ್ರಾಯದಂತೆ ಧಾರವಾಡ ಮತ್ತು ಬಳ್ಳಾರಿ ಜಿಲ್ಲಾ ಪ್ರದೇಶಗಳನ್ನ ಶಾತವಾಹನಿಹಾರ ಎಂದು ಕರೆಯುತ್ತಿದ್ದರು. ಆದ್ದರಿಂದ ಇವರ ಮೂಲ ಕರ್ನಾಟಕವೆಂದು ಅಭಿಪ್ರಾಯವನ್ನ ಮಂಡಿಸುತ್ತಾರೆ. ಸ್ನೇಹಿತರೆ, VS ಸೂಕ್ತನ್ಕರ್ ಅವರು ಏನ್ ಹೇಳ್ತಾರೆ ಅಂದ್ರೆ, ಧಾರವಾಡ ಮತ್ತು ಬಳ್ಳಾರಿ ಜಿಲ್ಲಾ ಪ್ರದೇಶಗಳನ್ನ ಶಾತವಾಹನಿಹಾರ ಅಂತ ಕರಿತಾ ಇದ್ರು. ಆದ್ದರಿಂದ ಇವರ ಮೂಲ ಕರ್ನಾಟಕ ಅಂತ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಇನ್ನು ಶಾತವಾಹನರ ಮೂಲದ ಬಗ್ಗೆ ತಿಳಿಸುವ ಕರ್ನಾಟಕದಲ್ಲಿ ದೊರೆತಿರುವಂತಹ ಏಕೈಕ ಶಾಸನ ಯಾವುದಂದ್ರೆ ಹಿರೇಹಡಗಲಿ ಶಾಸನ. ಶಾತವಾಹನರ ಮೂಲದ ಬಗ್ಗೆ ಕರ್ನಾಟಕದಲ್ಲಿ ದೊರೆತಿರುವಂತಹ ಏಕೈಕ ಶಾಸನ ಹಿರೇಹಡಗಲಿ ಶಾಸನ. ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಇನ್ನು ಶಾತವಾಹನ ಸಾಮ್ರಾಜ್ಯದ ದೊರೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಿಮುಕ ಕ್ರಿಸ್ತಿ ಪೂರ್ವ 235ರಿಂದ ಕ್ರಿಸ್ತಿ ಪೂರ್ವ 213ರವರೆಗೆ ಆಡಳಿತವನ್ನ ಮಾಡ್ತಾನೆ. ಸಿಮುಕ ಶಾತವಾಹನ ವಂಶದ ಸ್ಥಾಪಕ. ಇಂಪಾರ್ಟೆಂಟ್. ಕಣ್ವ ವಂಶದ ಕೊನೆಯ ದೊರೆ ಸುಶರ್ಮನನ್ನ ಸೋಲಿಸಿ ಶ್ರೀಕಾಕುಲಂ ಅನ್ನ ಮೊದಲ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತ ನಡೆಸ್ತಾನೆ. ನಂತರ ಪೈಠಾಣ ಅಥವಾ ಪ್ರತಿಷ್ಠಾನವನ್ನ 2ನೇ ರಾಜಧಾನಿಯನ್ನಾಗಿ ಮಾಡಿಕೊಂಡನು. ಇಂಪಾರ್ಟೆಂಟ್. ಕಣ್ವ ವಂಶದ ಕೊನೆಯ ದೊರೆ ಸುಶರ್ಮನನ್ನ ಸೋಲಿಸ್ತಾನೆ, ಶ್ರೀಕಾಕುಲಂ ಅನ್ನ ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾನೆ. ನಂತರದ ಘಟ್ಟದಲ್ಲಿ ಪೈಠಾಣ ಅಥವಾ ಪ್ರತಿಷ್ಠಾಪನವನ್ನ 2ನೇ ರಾಜಧಾನಿಯಾಗಿ ಮಾಡಿಕೊಂಡನು. ಇನ್ನ ಸ್ನೇಹಿತರೆ, ಸಿಮುಕನ ಗುರುಗಳು ಯಾರಂದ್ರೆ ಕುಂದಾಚಾರ್ಯರು. ಸಿಮುಕನ ಗುರುಗಳು ಯಾರಪ್ಪ? ಕುಂದಾಚಾರ್ಯರು. ನಾಸಿಕ್ ಶಾಸನದಲ್ಲಿ ಸಿಮುಕನನ್ನ ಕ್ಷತ್ರಿಯರ ದರ್ಪ ಮುರಿದವನೆಂದು ಉಲ್ಲೇಖಿಸಲಾಗಿದೆ. ನಾಸಿಕ್ ಶಾಸನದಲ್ಲಿ ಸಿಮುಕನನ್ನ ಕ್ಷತ್ರಿಯರ ದರ್ಪ ಮುರಿದವನು ಎಂಬ ಉಲ್ಲೇಖವನ್ನ ಮಾಡಲಾಗಿದೆ. ಸ್ನೇಹಿತರೆ, ಈತನ ನಂತರ ಈತನ ಸಹೋದರ ಕನ್ಹ ಅಥವಾ ಕೃಷ್ಣನು ಅಧಿಕಾರಕ್ಕೆ ಬರ್ತಾನೆ. ಈ ಕನ್ಹ ಅಥವಾ ಕೃಷ್ಣ ನಾಸಿಕ್ನಲ್ಲಿ
ಬೌದ್ಧ ಗುಹಾಲಯವನ್ನ ನಿರ್ಮಿಸ್ತಾನೆ. ನಾಸಿಕ್ನಲ್ಲಿ ಬೌದ್ಧ ಗುಹಾಲಯವನ್ನ ನಿರ್ಮಿಸಿದವನು ಸಿಮುಖನ ತಮ್ಮ ಕೃಷ್ಣ ಅಥವಾ ಕನ್ಹ. ಈತ ನಾಸಿಕ್ನಲ್ಲಿ ಬೌದ್ಧ ಗುಹಾಲಯವನ್ನ ನಿರ್ಮಿಸ್ತಾನೆ. ಇನ್ನ 1ನೇ ಶಾತಕರ್ಣಿ, ಈತ ಸಿಮುಖನ ಮಗ. 1ನೇ ಶಾತಕರ್ಣಿ ಸಿಮುಖನ ಮಗ. ಈತನ ಬಗ್ಗೆ ತಿಳಿಸುವ ಶಾಸನ ನಾನಾಗಢ ಶಾಸನ ಅಥವಾ ನಾನಾಘಾಟ್ ಶಾಸನ. ಇದನ್ನ ಕೆತ್ತಿಸಿದವರು ಈತನ ಪತ್ನಿ ನಾಗನಿಕಾ. ಪ್ರಸ್ತುತ ಇದು ನಾನಾಘಾಟ್ ಗುಹಾಂತರ ದೇವಾಲಯದಲ್ಲಿದೆ. ಈ ಶಾಸನದಲ್ಲಿ ಅಂದಿನ ಕಾಲದಲ್ಲಿ ಪುರೋಹಿತರಿಗೆ ಸಿಗುತ್ತಿದ್ದ ಸಂಬಳದ ಕುರಿತು ತಿಳಿಸುತ್ತದೆ. ಈ ಒಂದು ಶಾಸನ ಅಂದಿನ ಕಾಲದಲ್ಲಿ ಪುರೋಹಿತರಿಗೆ ಎಷ್ಟು ಸಂಬಳ ಕೊಡ್ತಾ ಇದ್ರು ಅನ್ನೋದನ್ನ ಈ ನಾನಾಗಢ ಶಾಸನ ತಿಳಿಸ್ತದೆ ಸ್ನೇಹಿತರೆ. ಈತ ಶಕರ ಮೇಲೆ ದಾಳಿ ಮಾಡ್ತಾನೆ. ಅಲ್ಲಿ ನಾಗನಿಕಾಳನ್ನ ಅಪಹರಿಸಿಕೊಂಡು ಬಂದು ಮದುವೆಯಾದನೆಂದು ಈ ನಾನಾಘಾಟ್ ಶಾಸನ ತಿಳಿಸ್ತದೆ. ಈತನ ಬಿರುದುಗಳನ್ನ ನೋಡೋಣ. ದಕ್ಷಿಣ ಪಥದ ಅಧಿಪತಿ ಅಂತ ಕರಿತಾ ಇದ್ರು. 1ನೇ ಶಾತಕರ್ಣಿಗೆ ದಕ್ಷಿಣ ಪಥದ ಅಧಿಪತಿ ಅಂತ ಕರಿತಾ ಇದ್ರು. ಸಾಂಚಿ ಸ್ತೂಪದ ಮಹಾದ್ವಾರದಲ್ಲಿ ಈತನ ಹೆಸರನ್ನ ಕೆತ್ತಲಾಗಿದೆ. ಎಲ್ಲಿ? ಸಾಂಚಿ ಸ್ತೂಪದ ಮಹಾದ್ವಾರದಲ್ಲಿ ಈತನ ಹೆಸರನ್ನ ಕೆತ್ತಲಾಗಿದೆ. ಶಾತವಾಹನರಲ್ಲಿ ಮೊದಲು ಅಶ್ವಮೇಧ ಯಾಗ ಮಾಡಿದ ದೊರೆ ಯಾರಂದ್ರ 1ನೇ ಶಾತಕರ್ಣಿ. ಇನ್ನ ಪ್ರಮುಖ ಇನ್ನೊಬ್ಬ ದೊರೆಯನ್ನ ಕುರಿತು ತಿಳಿದುಕೊಳ್ಳೋಣ. 2ನೇ ಶಾತಕರ್ಣಿ. 2ನೇ ಶಾತಕರ್ಣಿ ಶುಂಗರಿಂದ ಪಶ್ಚಿಮ ಮಾಳುವ ಪ್ರದೇಶಗಳನ್ನ ಗೆದ್ಕೊಳ್ತಾನ. ಈತನ ಮೇಲೆ ಕಳಿಂಗದ ದೊರೆ ಕಾರವೇಲ ದಾಳಿ ಮಾಡಿರ್ತಾನೆ. ಈತನ ಮೇಲೆ ಕಳಿಂಗದ ಕಾರವೇಲ ದಾಳಿ ಮಾಡಿದ್ದನು. ಬ್ರಾಹ್ಮಣರಿಗೆ ಗೋದಾನ ಮಾಡಿದ್ದನು ಎಂದು ನಾನಾಘಾಟ್ ಶಾಸನ ತಿಳಿಸುತ್ತದೆ. ಇನ್ನು ಸ್ನೇಹಿತರ ಹಾಲನ ಬಗ್ಗೆ ತಿಳಿದುಕೊಳ್ಳೋಣ. ಶಾತವಾಹನ ವಂಶದ ಇನ್ನೊಬ್ಬ ಪ್ರಸಿದ್ಧ ದೊರೆ ಹಾಲ. ಕ್ರಿಸ್ತಶಕ 46ರಿಂದ 51ರವರೆಗೆ ಆಡಳಿತವನ್ನು ಮಾಡ್ತಾನೆ. ಶಾತವಾಹನರ 17ನೇ ದೊರೆ. ಹಾಲನು ಪ್ರಾಕೃತ ಭಾಷೆಯಲ್ಲಿ ಗಾಥಾ ಸಪ್ತಸತಿ ಎಂಬ 700 ಶೃಂಗಾರ ಪದ್ಯಗಳನ್ನ ರಚಿಸಿದ್ದಾನೆ. ಯಾವ ಭಾಷೆಯಲ್ಲಿ ಅಂತ ಕೇಳ್ತಾರೆ? ಪ್ರಾಕೃತ ಭಾಷೆಯಲ್ಲಿ ಗಾಥಾ ಸಪ್ತಸತಿ ಎಂಬ 700 ಶೃಂಗಾರ ಪದ್ಯಗಳನ್ನ ರಚಿಸಿದ್ದಾನೆ. ಇದು ಶಿವನ ಸ್ತುತಿಯಿಂದ ಪ್ರಾರಂಭವಾಗುತ್ತದೆ. ಇಂಪಾರ್ಟೆಂಟ್. ಶಿವನ ಸ್ತುತಿಯಿಂದ ಗಾಥಾ ಸಪ್ತಸತಿ ಪ್ರಾರಂಭವಾಗುತ್ತದೆ. ಇನ್ನ ಬಿರುದುಗಳನ್ನು ನೋಡೋಣ. ಕವಿಪುಂಗವ ಇದು ಈತನ ಬಿರುದಾಗಿತ್ತು. ಇನ್ನು ಹಾಲನು ಶ್ರೀಲಂಕಾದ ಮೇಲೆ ದಾಳಿ ಮಾಡಿ ಅಲ್ಲಿನ ಅಪೂರ್ವ ಸೌಂದರ್ಯಕ್ಕೆ ಹೆಸರಾಗಿದ್ದಂತಹ ರಾಜಕುಮಾರಿ ಲೀಲಾವತಿಯನ್ನ ವಿವಾಹ ಆದನೆಂದು ಲೀಲಾವತಿ ಪರಿಣಯ ಎಂಬ ಗ್ರಂಥ ತಿಳಿಸ್ತದೆ. ಯಾವ ಗ್ರಂಥ ತಿಳಿಸ್ತದೆ? ಲೀಲಾವತಿ ಪರಿಣಯ ಎಂಬ ಗ್ರಂಥ ತಿಳಿಸ್ತದೆ. ಇನ್ನು ಹಾಲನ ಆಸ್ಥಾನ ಕವಿಯಾದ ಸರ್ವವರ್ಮನು ವ್ಯಾಕರಣ ಗ್ರಂಥವನ್ನ ಬರಿತಾನೆ. ಆ ವ್ಯಾಕರಣ ಗ್ರಂಥದ ಹೆಸರು ಕಾತಂತ್ರ ವ್ಯಾಕರಣ. ಇಂಪಾರ್ಟೆಂಟ್. ಸರ್ವವರ್ಮನ ವ್ಯಾಕರಣ ಗ್ರಂಥ ಯಾವುದು ಅಂತ ಕೇಳ್ತಾರೆ ಸ್ನೇಹಿತರ. ಕಾತಂತ್ರ ವ್ಯಾಕರಣ ಅಂತ ಒಂದು ಕೃತಿಯನ್ನ ರಚಿಸ್ತಾನೆ. ಇನ್ನ ಬೃಹತ್ ಕಥಾ ಎಂಬ ಕೃತಿ ಬರೆದಂತಹ ಗುಣಾಢ್ಯನು ಹಾಲನ ಸಮಕಾಲೀನ ದೊರೆಯಾಗಿದ್ದಾನೆ. ಬೃಹತ್ ಕಥಾ ಅಂತ ಒಂದು ಕೃತಿಯನ್ನು ಬರಿತಾನೆ. ಯಾರಂದ್ರೆ ಗುಣಾಢ್ಯನ ಕೃತಿ ಬೃಹತ್ ಕಥಾ. ಇದು ಹಾಲನ ಸಮಕಾಲೀನ ವ್ಯಕ್ತಿ ಯಾರಂದ್ರೆ ಗುಣಾಢ್ಯ. ಹಾಲನ ಮತ್ತೊಂದು ಕೃತಿ ಯಾವ್ದಂದ್ರೆ ಸತ್ತಸೈ. ಯಾವುದು? ಸತ್ತಸೈ ಹಾಲನ ಮತ್ತೊಂದು ಕೃತಿ. ಇನ್ನ ಗೌತಮಿ ಪುತ್ರ ಶಾತಕರ್ಣಿ ಬಗ್ಗೆ ತಿಳಿದುಕೊಳ್ಳೋಣ. ಶಾತವಾಹನ ವಂಶದ ಪ್ರಸಿದ್ಧ ದೊರೆ. ಕ್ರಿಸ್ತಶಕ 106ರಿಂದ 130ರವರೆಗೆ ಆಡಳಿತವನ್ನ ಮಾಡ್ತಾನೆ. ಶಾತವಾಹನರ ಅತ್ಯಂತ ಪ್ರಸಿದ್ಧ ದೊರೆ ಮತ್ತು ಶಾತವಾಹನರ 23ನೇ ದೊರೆ. ಇಂಪಾರ್ಟೆಂಟ್. ಗೌತಮಿ ಪುತ್ರ ಶಾತಕರ್ಣಿ ನಹಪಾನನನ್ನ ಸೋಲಿಸಿ ಶಕಾರಿ ಎಂಬ ಬಿರುದನ್ನ ಹೊಂದಿದ್ದನು. ಯಾವ ಬಿರುದು ಇರುತ್ತದೆ ಈತನಿಗೆ? ಶಕಾರಿ ಎಂಬ ಬಿರುದು ಇರುತ್ತದೆ. ಈತನ ಇನ್ನೊಂದು ಬಿರುದು ವಿಂಧ್ಯದ ಒಡೆಯ. ಬ್ರಾಹ್ಮಣರಿಗೆ ಭೂ ಮಂಜೂರಾತಿಯನ್ನ ಮಾಡಿ ಈತನು ಏಕ ಬ್ರಾಹ್ಮಣ ಎಂದು ಖ್ಯಾತನಾಗಿದ್ದಾನೆ. ಬ್ರಾಹ್ಮಣರಿಗೆ ಭೂ ಮಂಜೂರಾತಿಯನ್ನ ಅಂದ್ರೆ ಭೂದಾನವನ್ನ ಮಾಡಿರ್ತಾನೆ. ಆದ್ದರಿಂದ ಈತನಿಗೆ ಏಕ ಬ್ರಾಹ್ಮಣ ಅಂತ ಬಿರುದು ಬಂದಿರ್ತದೆ. ಇನ್ನ ಗೌತಮಿ ಪುತ್ರ ಶಾತಕರ್ಣಿಯ ತಂದೆ ಶಿವಸ್ವತಿ, ತಾಯಿ ಗೌತಮಿ ಬಾಲಶ್ರೀ. ಗೌತಮಿ ಪುತ್ರ ಶಾತಕರ್ಣಿಯ ತಾಯಿ ಗೌತಮಿ ಬಾಲಶ್ರೀಯು ಪ್ರಾಕೃತ ಭಾಷೆಯಲ್ಲಿ ಹೊರಡಿಸಿದ ನಾಸಿಕ್ ಶಾಸನದಲ್ಲಿ
ಶಕ, ಯವನ, ಪಹಲವರ ನಿರ್ಮೂಲಕನೆಂದು ಮತ್ತು ಗೌತಮಿಪುತ್ರ ಶಾತಕರ್ಣಿಯ ಸೈನಿಕ ದಿಗ್ವಿಜಯಗಳನ್ನ ವಿವರಿಸಲಾಗಿದೆ. ಇಲ್ಲಿ ಸ್ನೇಹಿತರೆ, ನಾಸಿಕ್ ಶಾಸನ ಇಂಪಾರ್ಟೆಂಟು, ಅದನ್ನ ಕೆತ್ತಿಸಿದವರು ಇಂಪಾರ್ಟೆಂಟು, ಯಾವ ಭಾಷೆಯಲ್ಲಿದೆ ಇಂಪಾರ್ಟೆಂಟು, ಏನು ಶಾಸನ ವಿವರಿಸ್ತದೆ ಅನ್ನೋದು ಇಂಪಾರ್ಟೆಂಟು. ಗೌತಮಿ ಬಾಲಶ್ರೀ ಪ್ರಾಕೃತ ಭಾಷೆಯಲ್ಲಿ ಹೊರಡಿಸಿದಂತಹ ನಾಸಿಕ್ ಶಾಸನದಲ್ಲಿ ಗೌತಮಿ ಪುತ್ರ ಶಾತಕರ್ಣಿಯ ಸೈನಿಕ ದಿಗ್ವಿಜಯಗಳನ್ನ ಮತ್ತೆ ಆತ ಶಕ, ಯವನ, ಪಹಲವರನ್ನ ನಿರ್ಮೂಲನೆ ಮಾಡಿದನೆಂದು ಈ ಒಂದು ಶಾಸನ ಎಕ್ಸ್ಪ್ಲೇನ್ ಮಾಡುತ್ತದೆ. ಇನ್ನ ತಾಯಿಯ ಹೆಸರನ್ನ ತನ್ನ ಹೆಸರಿನ ಮುಂದೆ ಸೇರಿಸಿಕೊಂಡ ಮೊದಲ ದೊರೆ. ತಾಯಿಯ ಹೆಸರನ್ನ ತನ್ನ ಹೆಸರಿನ ಮುಂದೆ ಸೇರಿಸಿಕೊಂಡ ಮೊದಲ ದೊರೆ. 3 ಸಮುದ್ರಗಳ ನೀರು ಕುಡಿದ ಕುದುರೆಗಳನ್ನ ವಾಹನವಾಗಿ ಹೊಂದಿದ್ದ. ಆದ್ದರಿಂದ ಈತನನ್ನ ತ್ರೈಸಮುದ್ರ ತೋಯ ಪೀತವಾಹನ ಅಂತ ಕರಿತಾ ಇದ್ರು. ಏನಂತ ಕರಿತಾ ಇದ್ರು? ತ್ರೈಸಮುದ್ರ ತೋಯ ಪೀತವಾಹನ ಅಂತ ಕರಿತಾ ಇದ್ರು. ನಾಸಿಕ್, ಕಾರ್ಲೆ, ಅಜಂತ ಮತ್ತು ಕನ್ಹೇರಿಗಳಲ್ಲಿ ಚೈತ್ಯಾಲಯವನ್ನ ನಿರ್ಮಿಸಿದ್ದಾನೆ. ನಾಸಿಕ್, ಕಾರ್ಲೆ, ಅಜಂತ ಮತ್ತು ಕನ್ಹೇರಿಗಳಲ್ಲಿ ಚೈತ್ಯಾಲಯವನ್ನ ನಿರ್ಮಿಸಿದ್ದಾನೆ. ಉಜ್ಜಯಿನಿಯ ವಿಕ್ರಮಾದಿತ್ಯನ ವಿರುದ್ಧ ಗೆದ್ದಿದ್ದಕ್ಕಾಗಿ ಶಾಲಿವಾಹನ ಶಕೆಯನ್ನ ಆರಂಭಿಸಿದನು. ಉಜ್ಜಯಿನಿಯ ವಿಕ್ರಮಾದಿತ್ಯನನ್ನ ಸೋಲಿಸ್ತಾನೆ, ಆದ್ದರಿಂದ ಶಾಲಿವಾಹನ ಶಕೆಯನ್ನ ಆರಂಭಿಸ್ತಾನೆ. ಇದು ಕೂಡ ಇಂಪಾರ್ಟೆಂಟ್. ಇನ್ನೊಬ್ಬ ದೊರೆಯ ಬಗ್ಗೆ ತಿಳಿದುಕೊಳ್ಳೋಣ. ಶಾತವಾಹನರ ವಾಸಿಷ್ಠ ಪುತ್ರ ಪುಳಮಾಯಿ ಕ್ರಿಸ್ತಶಕ 130ರಿಂದ 159ರವರೆಗೆ ಆಡಳಿತವನ್ನ ಮಾಡ್ತಾನೆ. ಗೌತಮಿ ಪುತ್ರ ಶಾತಕರ್ಣಿಯ ಮಗ ಈತ. ಶಕರ ದಾಳಿಯನ್ನ ತಡೆಯಲಿಕ್ಕೆ ವೈವಾಹಿಕ ಸಂಬಂಧಗಳನ್ನ ಶಕರ ರುದ್ರದಾಮನ್ ರಾಜನೊಂದಿಗೆ ಮಾಡಿಕೊಳ್ತಾನೆ. ರುದ್ರದಾಮನ್ನ ಮಗಳನ್ನ ಈತ ವಿವಾಹವನ್ನ ಮಾಡ್ಕೊತಾನೆ. ಅಮರಾವತಿಯಲ್ಲಿ ಬೌದ್ಧ ಸ್ತೂಪವನ್ನ ನಿರ್ಮಿಸಿದನು. ಎಲ್ಲಿ? ಅಮರಾವತಿಯಲ್ಲಿ ಬೌದ್ಧ ಸ್ತೂಪವನ್ನ ನಿರ್ಮಿಸಿದನು. ಇಂಪಾರ್ಟೆಂಟ್ ಇದು. ಇದು ಗಾಂಧಾರ ಮತ್ತು ಮಥುರಾ ಶೈಲಿಯಲ್ಲಿದೆ. ಯಾವ ಶೈಲಿಯಲ್ಲಿದೆ ಅಂತ ಕೇಳ್ತಾರೆ ಸ್ನೇಹಿತರೆ? ಗಾಂಧಾರ ಮತ್ತು ಮಥುರಾ ಶೈಲಿಯಲ್ಲಿದೆ. ಅಮರಾವತಿಯ ಬೌದ್ಧ ಸ್ತೂಪ ಗಾಂಧಾರ ಮತ್ತು ಮಥುರಾ ಶೈಲಿಯಲ್ಲಿದೆ. ಇನ್ನು ಸ್ನೇಹಿತರೆ, ಯಜ್ಞಶ್ರೀ ಶಾತಕರ್ಣಿಯ ಬಗ್ಗೆ ತಿಳಿದುಕೊಳ್ಳೋಣ. ಕ್ರಿಸ್ತಶಕ 165ರಿಂದ 195ರವರೆಗೆ ಆಡಳಿತವನ್ನ ಮಾಡ್ತಾನೆ. ಶಾತವಾಹನರ ಕೊನೆಯ ದೊರೆ. ಈತ ಶಾತವಾಹನರ ಕೊನೆಯ ದೊರೆ. ಶತಕ್ಷತ್ರಪರ ನಿರಂತರ ದಾಳಿಯಿಂದ ಶಾತವಾಹನ ಸಾಮ್ರಾಜ್ಯ ಅಂತ್ಯವಾಗುತ್ತದೆ. ಯಾರ ದಾಳಿಯಿಂದ? ಶತಕ್ಷತ್ರಪರ ನಿರಂತರ ದಾಳಿಯಿಂದ ಶಾತವಾಹನ ಸಾಮ್ರಾಜ್ಯ ಅಂತ್ಯವಾಗ್ತದೆ. ಯಜ್ಞಶ್ರೀ ಶಾತಕರ್ಣಿ ಶಾತವಾಹನರ ಕೊನೆಯ ದೊರೆ. ಇಷ್ಟು ಸ್ನೇಹಿತರೆ, ನಾವು ಶಾತವಾಹನ ಸಾಮ್ರಾಜ್ಯದ ಮೊದಲನೇ ಭಾಗದಲ್ಲಿ ಈ ಶಾತವಾಹನ ಸಾಮ್ರಾಜ್ಯ ಹೇಗೆ ಸ್ಥಾಪನೆ ಆಯಿತು, ಪ್ರಸಿದ್ಧ ದೊರೆಗಳ ಬಗ್ಗೆ ಮತ್ತೆ ಶಾಸನಗಳ ಬಗ್ಗೆ ತಿಳಿದುಕೊಂಡ್ವಿ ಸ್ನೇಹಿತರ. ಮುಂದಿನ ಭಾಗದಲ್ಲಿ ಶಾತವಾಹನ ಸಾಮ್ರಾಜ್ಯದ ಆಡಳಿತ ಮತ್ತೆ ಸಾಂಸ್ಕೃತಿಕ ಇತಿಹಾಸವನ್ನ ಮತ್ತೆ ಧಾರ್ಮಿಕ ಇತಿಹಾಸ ಮತ್ತೆ ಆಡಳಿತ ಪದ್ಧತಿಗಳನ್ನ ಮತ್ತೆ ವ್ಯಾಪಾರ ವಹಿವಾಟನ್ನ ಮತ್ತೆ ಇನ್ನಿತರೆ ಪ್ರಮುಖ ವಿಶೇಷ ಮಾಹಿತಿಗಳನ್ನ ಸ್ನೇಹಿತರ ಮುಂದಿನ ಪಾರ್ಟ್ನಲ್ಲಿ ವಿವರಿಸ್ತೀನಿ. ಇಷ್ಟು ಈ ಒಂದು ಮೊದಲನೆಯ ಪಾರ್ಟ್ನಲ್ಲಿ ನಾವು ಶಾತವಾಹನರ ಒಂದು ಇತಿಹಾಸದ ಕುರಿತು ತಿಳಿದುಕೊಂಡಿವಿ ಸ್ನೇಹಿತರೆ. ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.